ಬಾನು ಮುಷ್ತಾಕ್ ಆಗಿದ್ರೆ ಅವ್ರ ಕನ್ನಡದಲ್ಲೇ ಹೃದಯದ ದೀಪ ಅಂತ ಅಂದ್ಬಿಟ್ಟು ಪುಸ್ತಕನ ಬರೀತಿರಲಿಲ್ಲ, ಕತೆ ಬರೀತಿರಲಿಲ್ಲ. ಆ ಕತೆಗೆ ಬೂಕರ್ ಪ್ರಶಸ್ತಿ ಸಿಗ್ತಿರಲಿಲ್ಲ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಪ್ರತಾಪ್ ಸಿಂಹನಿಗೆ ಒಂದು ತಪ್ಪರಾಗಿ ಕೊಟ್ಟೆ. ಹಿನ್ನಡೆ ಆಯ್ತಾ? ಹಿನ್ನಡೆ ಅಲ್ಲ, ಕ್ಯಾಕರ್ಸ್ ಮುಗ್ದಿದೆ. ದಸರಾ ಉದ್ಘಾಟನೆ ಅನ್ನೋದು ಪೂಜೆ ಅಲ್ವಲ್ಲ, ಪುಷ್ಪಾರ್ಚನೆ. ಹೌದು, ಪುಷ್ಪಾರ್ಚನೆ ಮತ್ತು ಪೂಜೆ ಬೇರೆ ಬೇರೆ ಅಲ್ವಾ? ಕೋರ್ಟ್ ಯಾರ್ದು? ನಮ್ಮಪ್ಪಂದ ಅಥವಾ ಕೋರ್ಟಲ್ಲಿ ಕೂತೋ ಪ್ರಗತಿಪರರ, ಬುದ್ಧಿಜೀವಿಗಳ, ನ್ಯಾಯಾಧೀಶರು ತಾನೆ. ಪ್ರತಾಪ್ ಸಿಂಹ ಹಿನ್ನಡೆ ಯಾಕಾಯ್ತು? ನಮ್ಮ ವಾದಗಳಿಗೆ ಗೆಲುವು ಯಾಕಾಯ್ತು? ಒಂದ್ ಸ್ವಲ್ಪ ಮಟ್ಟಿಗೆ ಇವ್ರ ತಲೆ ಸರಿ ಇತ್ತು ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಪ್ರತಾಪ್ ಸಿಂಹ ತಲೆ ಕೆಟ್ಟೋಗಿದ್ಯಾ? ಬಿಜೆಪಿ ತಲೆ ಕೆಟ್ಟೋಗಿದ್ಯಾ? ಅದು ಸರಿ. ವಿರುದ್ಧ ಮಾತಾಡೋದು ತಲೆ ಕೆಟ್ಟೋಗಿದ್ಯಾ? ಈಗ ಬಾನು ಮುಷ್ತಾಕ್ ಅವರು ನಮಾಜ್ ಮಾಡ್ತಾರ ಇಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಏನೋ ನೋಡ್ರ ಬಾನು ಮುಷ್ತಾಕ್ ನಮಾಜ್ ಮಾಡ್ತಾರ ಇಲ್ಲ ಅಂತ ಒಪ್ಕೊಂತೀರ? ಪ್ರತಾಪ್ ಸಿಂಹ ತುಂಬಾ ಒಳ್ಳೆಯವರು ಅಂತ ಒಪ್ಕೊಂತೀರ ನೀವು? ವಿಶ್ವದ 8ನೇ ಅದ್ಭುತ ಸರ್ ಪ್ರತಾಪ್ ಸಿಂಹ ಅವರು. ವಿಶ್ವದ 8ನೇ ಅದ್ಭುತ, 100%. ನೋ ಡೌಟ್. ಬಾನು ಮುಷ್ತಾಕ್ ಬೇಡ ಅಂದ್ರು, ಯಾಕಂದ್ರೆ ಬೇಡ ಅವ್ರು ಅಷ್ಟೇ. ಅಧಿಕಾರದಲ್ಲಿ ಇದ್ದಾಗ ರಾಜತತ್ವ, ಅಧಿಕಾರ ಇಲ್ದಿದ್ದಾಗ ಹಿಂದುತ್ವ. ಸೊ ಇವತ್ತೊಂದು ಜಡ್ಜ್ಮೆಂಟ್ ಬಂದಿದೆ. ಯಾವ ಜಡ್ಜ್ಮೆಂಟ್ ಅಂತ ನಿಮಗೂ ಗೊತ್ತು. ಈ ಬಾನು ಮುಷ್ತಾಕ್ ಅವರು ಇವಾಗ ಉದ್ಘಾಟನೆ ಮಾಡ್ತಾರ ಅಥವಾ ಮಾಡಲ್ವಾ? ಮಾಡ್ತಾರ ಸರ್. ನೋಡಿ, ಬಾನು ಮುಷ್ತಾಕ್ ನಮ್ಮ ಪ್ರತಾಪ್ ಸಿಂಹ ಅವರ ಅರ್ಜಿ ಹಾಕಿರೋದು ಕೋರ್ಟಿಗೆ. ಹೌದು. ಬಾನು ಮುಷ್ತಾಕ್ ಅವರ ಅರ್ಹತೆ, ಯಾಕೆ ಅವರು ದಸರಾ ಉದ್ಘಾಟನೆ ಮಾಡಬೇಕು, ಮಾಡಬಾರ್ದು ಅನ್ನೋದೇ ಇವ್ರ ವಾದಗಳು. ಆದ್ರೆ ರಿಲೇಟೆಡ್ ಆಗಿ ಹೈಕೋರ್ಟ್ ಹೋಗಿರ್ತಾರೆ. ಹೈಕೋರ್ಟ್ ಸರ್ಕಾರದ ನಿರ್ಧಾರ ಕಾನೂನಿಗೆ ಬದ್ಧವಾಗಿದೆ, ಕಾನೂನಿಗೆ ವಿರುದ್ಧವಾಗಿಲ್ಲ, ಸರಿ ಇದೆ ಅಂತ ತೀರ್ಪು ಕೊಟ್ರು. ಇದು ಪ್ರತಾಪ್ ಸಿಂಹನಿಗೆ ಒಂದು ತಪ್ಪರಾಗಿ ಕೊಟ್ಟೆ. ಹಿನ್ನಡೆ ಆಯ್ತಾ? ಹಿನ್ನಡೆ ಅಲ್ಲ, ಕ್ಯಾಕರ್ಸ್ ಮುಗ್ದಿದೆ. ಇದು ನಮ್ಮ ಹೋರಾಟ. ಬಹಳ ಸ್ಟ್ಯಾಂಡರ್ಡ್ ಪದಗಳೇನೋ ಮಾತಾಡಕ್ಕಾಗಲ್ಲ ಕೆಲವರಿಗೆ. ಬಾನು ಮುಷ್ತಾಕ್ನ ಯಾಕೆ ವಿರೋಧ ಮಾಡ್ತಾರೆ? ಇವರು ಕನ್ನಡದ ವಿರೋಧಿಗಳು ಅಂತ. ಕನ್ನಡದ ವಿರೋಧಿ ಏನಾದ್ರೂ ಬಾನು ಮುಷ್ತಾಕ್ ಆಗಿದ್ರೆ ಅವ್ರ ಕನ್ನಡದಲ್ಲೇ ಹೃದಯದ ದೀಪ ಅಂತ ಅಂದ್ಬಿಟ್ಟು ಪುಸ್ತಕನ ಬರೀತಿರಲಿಲ್ಲ, ಕತೆ ಬರೀತಿರಲಿಲ್ಲ. ಆ ಕತೆಗೆ ಬೂಕರ್ ಪ್ರಶಸ್ತಿ ಸಿಗ್ತಿರಲಿಲ್ಲ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಈಗ ಪ್ರತಾಪ್ ಸಿಂಹ ಅವರು ಕೂಡ 106 ಕತೆಗಳನ್ನು ಬರೆದಿದ್ದಾರೆ. ಅದಕ್ಕೆ ಬೂಕರು ಇಲ್ಲ, ಯಾವ ರ್ಯಾಪರು ಇಲ್ಲ. ಸಾಹಿತಿ ಯಾವತ್ತೊಂದು ಹೊಟ್ಟೆಯವರು ಇರ್ಬಾರ್ದು. ನನ್ನ ಹೆಸರು ಒಂದು ಸಿಂಹ ಇದೆ ಸರ್. ಸಿಂಹ ಅಂತ ಹೆಸರು ಇದ್ದು ಕೂಡ ನನಗೊಂದು ಬೂಕರ್ ಸಿಗ್ಲಿಲ್ಲ. ಹೋಗ್ಲಿ, ಕನ್ನಡದಲ್ಲಿ ಸಣ್ಣ ಪುಟ್ಟದ ಯಾವ್ದಾದ್ರು ಸಂಘಟನೆಗಳಾದ್ರೂ ಕೊಂಡಿದಾವ. ಹೀಗಿರ್ಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿ ಕನ್ನಡದ ಕೃತಿಗೆ, ಅದನ್ನ ತರ್ಜುಮೆ ದೀಪ ಬಸ್ತಿ ಅವರು ಮಾಡಿದ್ದಾರೆ. ಪರಸ್ಪರ ಶ್ರಮ ಇದೆ. ಇವತ್ತು ಈ ಬಿಲ್ಡಿಂಗ್ ಅಲ್ಲಿ ಕೂತ್ಕೊಂಡಿದೀವಿ. ಫೌಂಡೇಶನ್ ಇಂಪಾರ್ಟೆಂಟ್ ಅಲ್ಲ ಸರ್? ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗ್ ನಿರ್ಮಾಣ ಆಗಕ್ ಸಾಧ್ಯನೇ ಇಲ್ವಲ್ಲ? ಚಾನ್ಸೇ ಇಲ್ಲ. ಒಂದು ಸುಮ್ಮನೆ ಒಂದು ನೆಪಗಳನ್ನ ಇಟ್ಕೊಂಡು ಗಲಾಟೆ ಮಾಡೋದು. ಒಂದೇ ಹೇಳ್ತಾ ನಾವು ಅವ್ರು ಮುಸಲ್ಮಾನರಂತೆ ವಿರೋಧ ಮಾಡ್ತಿಲ್ಲ. ನೋ ನೋ ನೋ, ನೀವು ಮುಸಲ್ಮಾನರು ಅಂತಾನೇ ವಿರೋಧ ಮಾಡ. ಯಾಕಂದ್ರೆ ನಿಮ್ ಹಿನ್ನೆಲೆ, ನಿಮ್ಮ ಚರಿತ್ರೆಗಳು ನೋಡ್ಕೊ ಬಂದ್ರೆ ನೀವು ಮುಸಲ್ಮಾನರ ಲವ್ ಮಾಡಿದ್ದೇನೆ ಇಲ್ಲ. ಇದೇ ಪ್ರತಾಪ್ ಸಿಂಹ ಅವರು 2017 ಅನ್ಸುತ್ತೆ, ಅವಾಗ ದಸರಾ ಟೈಮ್ ಅಲ್ಲಿ MP ಆಗಿದ್ದಾಗ ಇದೇ KS ನಿಸಾರ್ ಅಹಮದ್ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರು. ಈಗ ಆ ಪ್ರಶ್ನೆ ಹಾಕಿದ್ರೆ, ಹೌದು, ನಿಸಾರ್ ಅಹಮದ್ ಅವರಿಗೆ ನಾವು ಆಕ್ಷೇಪವನ್ನ ಮಾಡ್ಲೇ ಇಲ್ಲ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆ ಎತ್ತಿನ ಬೆಳಕಿನಲ್ಲಿ, ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ. ಕನ್ನಡವನ್ನ ತಾಯೇ ಅಂತ ಕರೀತಾರ ಅವರು. ಇವರು ಭುವನೇಶ್ವರಿನ ಒಪ್ಕೊಳ್ಳಲ್ಲ. ಬಾನು ಮುಷ್ತಾಕ್ ಅವರು ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ಬೇಕಾದ್ರೆ ಹೌದು ಹೇಳಿದ್ದು, ನೀವು ಕನ್ನಡಕ್ಕೂ ಕೂಡ, ಅವ್ರು ಹೇಳಿದ ತಪ್ಪಲ್ವಾ? ಕನ್ನಡಕ್ಕೆ ಕೂಡ ನೀವು ಬಣ್ಣ ಹಸಿರು ಕೆಂಪು ಎಲ್ಲ ಮಾಡಿಟ್ಟಿದ್ದೀರಿ ಅಂತ 100ಕ್ಕೆ 100 ಅವ್ರು ಸರಿಯಾಗಿ ಹೇಳಿದ್ರಂತ ವಾದ ನಾನು ಮಾಡಕ್ ಹೋಗಲ್ಲ. ಆದ್ರೆ ಕೆಲವೊಂದು ಕಾನ್ಸೆಪ್ಟ್ ಅನ್ನ ಕನ್ನಡಕ್ಕೆ ಕನ್ನಡಮ್ಮ ಅಂತ ಕರೀರಿ ಸರ್. ನೀವು ಭಾಷೆಗೆ ತಾಯಿಯ ಸ್ವರೂಪವನ್ನು ಕೊಡೋದಾದ್ರೆ ಕನ್ನಡಮ್ಮ ಅಂತ ಕರೀರಿ. ಭುವನೇಶ್ವರಿ ಅಂತ ಕರೆಯೋದು ತಪ್ಪು ಅಂತ ಅಲ್ಲ. ಆಯ್ತು, ಭುವನೇಶ್ವರಿ ಅಂತ ಕರೀತಿದ್ದಾರೆ. ಅದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಅದನ್ನ ಸಾರ್ವಜನಿಕವಾಗಿ ನೀವು ಹೇಳಿದಾಗ ಅದು ಬಾನು ಮುಷ್ತಾಕ್ ಅವರ ಅಭಿಪ್ರಾಯ, ಅದು ಒಂದು ಸಮುದಾಯದ ಅಭಿಪ್ರಾಯ ಆಗೋದೇ ಇಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅವರೊಬ್ಬರು ಪ್ರಗತಿಪರ ಚಿಂತಕಿಯಾಗಿ ಆ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು. ಆದ್ರೆ ಅವರು ಕೇವಲ ಹಳದಿ ಮತ್ತು ಕುಂಕುಮ ಬಣ್ಣವನ್ನ ಹಾಕ್ಬಿಟ್ಟು ನೀವು ಕಟ್ಟಾಕ್ಬಿಟ್ಟಿದ್ರಿ, ನಾವು ಬರಂಗಿಲ್ಲ ಅಂತ ಹೇಳಿದ್ರು. ನಾವು ಹೋದ್ರೆ ಏನ್ ತಪ್ಪಾಗ್ತಿರ್ಲಿಲ್ಲ. ನಾವೇನು ಹಳದಿ ಮತ್ತೆ ಕುಂಕುಮ ಹಚ್ಕೋಬೇಕಂತೇನಿರ್ಲಿಲ್ಲ. ಅದನ್ನ ಅಕ್ಸೆಪ್ಟ್ ನಮ್ಮ ನಿಸಾರ್ ಅಹಮದ್ ಒಪ್ಪಿದ್ರು, ಎಲ್ಲರೂ ಒಪ್ಕೊಂಡೇ ಬಂದ್ರು ಅದನ್ನ. ಅಲ್ಲಿ ಕನ್ನಡಮ್ಮನ ಭುವನೇಶ್ವರಿನೋ ನಾವು ಇದನ್ನ ವಾದ ಮಾಡಬಹುದು. ಕನ್ನಡಮ್ಮ ಅಂತ ಇಟ್ಬಿಟ್ರಿ, ಭುವನೇಶ್ವರಿ ಬೇಡ, ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ ಹೆಸರಲ್ಲ, ಇನ್ನೊಂದು ಹೆಸರು ಹಂಗಿಂಗಂತ ನಾನು ಈಗ ಆರಂಭದಲ್ಲಿ ಹೇಳ್ದಂಗೆ ಅದನ್ನ ವಾದ ಏನು ಮಾಡಕ್ ಹೋಗಲ್ಲ. ಅದ್ರ ಬಿಟ್ಟಾಕಿ, ಅದಕ್ಕೆ ಯಾವ ಸ್ವರೂಪ ಆದ್ರೂ ಕೊಂಡ್ಕೊಳ್ಳಿ, ಏನ ಹೆಸರದ ಕರೀರಿ, ನಿಮ್ ಇಷ್ಟ ಸರ್, ಅದು ನಿಮ್ಮ ಸ್ವತಂತ್ರರು. ನೀವು ಏನ್ ಬೇಕಾದ್ರೂ ವ್ಯಾಖ್ಯಾನವನ್ನ ಕೊಡಬಹುದು. ಒಳ್ಳೆ ರೀತಿಯಲ್ಲಿ ನೀವು ಚರ್ಚೆ ಮಾಡೋದು ಮಾಡ್ಕೊಂಡು ಹೋಗಿ. ಎಲ್ಲದರಲ್ಲೂ ಕೂಡ ನಾವು ಹುಡುಕುಗಳನ್ನ, ಎಲ್ಲದರಲ್ಲೂ ಕೂಡ ಪ್ರಗತಿ ಪ್ರಯತ್ನ ಹುಡ್ಕೊಂಡು ಹೋದ್ರೆ ಸಮಸ್ಯೆಗಳು ಹಾಗೆ ಆಗ್ತವೆ. ಆದ್ರೆ ಬಾನು ಮುಷ್ತಾಕ್ ಅವ್ರನ್ನ ಕೇವಲ ಅದೊಂದು ರೀಸನ್, ಅದೊಂದು ನೆಪ ಮಾಡ್ಕೊಂಡ್ರಿ.
ಈಗ ಬಾನು ಮುಷ್ತಾಕ್ ನಿರಾಕರಿಸಬೇಕು, ಅದಕ್ಕೆ ನೆಪ ಬೇಕಿತ್ತು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಸರ್ಕಾರ ನೇಮಕ ಮಾಡಿದ ತಕ್ಷಣ ಇದು ಬಂದಿರ್ಲಿಲ್ಲ. ಅವ್ರು ಬೇಡ 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 ಅಂತಿದ್ದಾಗ ಬಂದಿದ್ದು. ಬಾನು ಮುಷ್ತಾಕ್ ಬೇಡ ಅಂದ್ರು, ಯಾಕಂದ್ರೆ ಬೇಡ ಅವ್ರು ಅಷ್ಟೇ, ಪ್ರಗತಿಪರರು, ಅವ್ರ ದೇವ್ರು ನಂಬಲ್ಲ ಅಂತ ಸ್ಟಾರ್ಟ್ ಮಾಡಿದ್ ಫಸ್ಟ್ ಇವರು. ಭುವನೇಶ್ವರಿ ಕನ್ನಡ ಎಲ್ಲ ಆಮೇಲೆ ವೈರಲ್ ಆಗಿದ್ದದು. ವೈರಲ್ ಆದ್ಮೇಲೆ ಅದನ್ನ ಗಟ್ಟಿ ಇಟ್ಕೊಂಡು ಹೋಗ್ಬಿಟ್ಟು ಸಿಂಹ ಕರಡಿ ಹುಲಿಗಳೆಲ್ಲ ಬೇಟೆ ಆಡ್ಬಿಟ್ಟು ಹೊರಡನ್ನ. ಅದಕ್ಕಿಂತ ಮುಂಚೆ ಇದ್ದಿದ್ದು ಇವ್ರ ದೇವ್ರನ್ನ ನಂಬಲ್ಲ, ಇವ್ರ ದೇವ್ರನ್ನೇ ನಂಬಲ್ಲ, ಹಾಗಿದ್ದಾಗ ಅವ್ರು ನಮ್ ದೇವ್ರನ್ನ ನಂಬಿಕೆ ಇಟ್ಕೊಂಡು ಬಂದ್ಬಿಟ್ಟು ಉದ್ಘಾಟನೆ ಮಾಡ್ತಾರ ಅಂತ. ಈಗ ಬಾನು ಮುಷ್ತಾಕ್ ಅವರು ನಮಾಜ್ ಮಾಡ್ತಾರ ಇಲ್ವಾ ಅಂತ ಹೇಳಿ ಪ್ರತಾಪ್ ಸಿಂಹ ಏನೋ ನೋಡಿದ್ರ ಬಾನು ಮುಷ್ತಾಕ್ ನಮಾಜ್ ಮಾಡ್ತಾರ ಇಲ್ಲ ಅಂತ? ಅಥವಾ ನಾನು ನಮಾಜ್ ಮಾಡುತ್ತೇನೆ, ಉಪವಾಸ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ಬಾನು ಮುಷ್ತಾಕ್ ಏನಾದ್ರು ಪ್ರಚಾರ ಮಾಡ್ಬೇಕಿತ್ತು. ಅದನ್ನ ಅವ್ರು ಮಾಡ್ಲಿಲ್ಲ, ಅವ್ರ ಪಾಡಿ ಅವ್ರು ಮಾಡ್ಕೊಳ್ತಾ ಇದ್ರು. ಅದು ಸಾಯಿಲಿ, ಅವ್ರಿಗೊಂದು ಕಾರಣ ಬೇಕಿತ್ತು. ಆಮೇಲೆ ದಸರಾ ಉದ್ಘಾಟನೆ ಅನ್ನೋದು ಪೂಜೆ ಅಲ್ವಲ್ಲ, ಪುಷ್ಪಾರ್ಚನೆ. ಹೌದು, ಪುಷ್ಪಾರ್ಚನೆ ಮತ್ತೆ ಪೂಜೆ ಬೇರೆ ಬೇರೆ ಅಲ್ವಾ? ಡಿಫ್ರೆನ್ಸ್ ಇದೆಯಲ್ವಾ? ಹೀಗಿದ್ದಾಗ ನೋಡಿ ಸರ್, ಇವ್ರದ್ದು ಒಂದೇ ಗುರಿ, ಒಂದೇ ಉದ್ದೇಶ, ಬಾನು ಮುಷ್ತಾಕ್ ಮುಸ್ಲಿಂ. ಅದು ನಾವು ಯೋಚನೆ ಮಾಡಬೇಕಾಗಿದೆ. 2017ಕ್ಕೆ ನಿಸಾರ್ ಅಹಮದ್ ಓಕೆ ಮಾಡಿದ ಮನಸ್ಸು 2025ಕ್ಕೆ ಬಾನು ಮುಷ್ತಾಕ್ನ ಬೇಡ ಅನ್ನತ್ತೆ. ಅಂದ್ರೆ ಈ 8 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಕೋಮುವಾದ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ನಾವು. 8 ವರ್ಷಗಳ ಹಿಂದೆ ಕೋಮುವಾದ ಇರಲ್ವಾ? 100% ಇತ್ತು. 8 ವರ್ಷಗಳ ಹಿಂದೆ ಪ್ರತಾಪ್ ಸಿಂಹ ಅಂಡ್ ಟೀಮ್ ಇವರು ಜಾತ್ಯತೀತವಾದಿಗಳ ಯಾವುದೇ ಕಾರಣಕ್ಕೂ ಅಲ್ಲ. ಆದ್ರೆ 2025ಕ್ಕೆ ಯಾಕೆ ಆಕ್ಷೇಪ ಅಂದ್ರೆ 2017ಕ್ಕಿಂತ 2025ಕ್ಕೆ ಇವರು ಅತ್ಯಂತ ಹೆಚ್ಚು ಕೋಮುವಾದಿಗಳಾಗಿದ್ದಾರೆ, ಅತ್ಯಂತ ಅಪಾಯಕಾರಿ ಕೋಮುವಾದಿಗಳಾಗಿದ್ದಾರೆ. ಹಾಗಾಗಿ ಬಾನು ಮುಷ್ತಾಕ್ ಅವ್ರನ್ನ ಇವರು ನಿರಾಕರಿಸ್ತಾರೆ ಅಂತ. ಆಯ್ತು ಸರ್, ಈಗ ನಾವೆಲ್ಲ ಪ್ರಗತಿಪರರ ಪರ ಇರೋರು, ಎಡಪಂಥೀಯ ಚಿಂತಕರು, ಏನೇನೋ ನಮಗೆಲ್ಲ ನೀವು ಶೆಡ್ಯೂಲ್ ಕೊಟ್ಟಾಯ್ತು, ನಮ್ಗೆ ಏನೇನೋ ನೀವು ಟಾರ್ಗೆಟ್ ಮಾಡಾಯ್ತು, ಇವ್ನ ಏನ್ ಮಾತಾಡೋದು ಒಂದ್ ಸೈಡ್ ಮಾತಾಡ್ತಾ ಅಂತ ಹೇಳಾಯ್ತು. ಕೋರ್ಟ್ ಯಾರ್ದು? ನಮ್ಮ ಅಪ್ಪಂದ? ಅಥವಾ ಕೋರ್ಟಲ್ಲಿ ಕೂತವ್ರು ಪ್ರಗತಿಪರರ, ಬುದ್ಧಿಜೀವಿಗಳ, ನ್ಯಾಯಾಧೀಶರು ತಾನೆ? ಅವ್ರು ಏನೇ ತೀರ್ಪು ಕೊಟ್ಟರು ಕೂಡ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಲ್ಲ, ಕಾನೂನಿಗಿಂತ ದೊಡ್ಡದಿಲ್ಲ ಅಂತ ನಾವು ಹೇಳ್ತೀವಲ್ಲ. ಅಂದ ಮೇಲೆ ಇವತ್ತು ಹೈಕೋರ್ಟ್ ನಲ್ಲಿ ಪ್ರತಾಪ್ ಸಿಂಹ ಹಿನ್ನಡೆ ಯಾಕಾಯ್ತು, ನಮ್ಮ ವಾದಗಳಿಗೆ ಗೆಲುವು ಯಾಕಾಯ್ತು? ಬಿಕಾಸ್ ನಾವು ಮಾತಾಡ್ತಿರೋದು ಕಾನೂನುಬದ್ಧವಾಗಿದೆ. ದಸರಾ ಅನ್ನೋದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಅಲ್ಲ. ಎಸ್, ಚಾಮುಂಡೇಶ್ವರಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಅದರ ಆರಾಧನಾ ಪದ್ಧತಿ ಒಳಗಡೆ, ಅದರ ಆವರಣದ ಒಳಗಡೆ ಜಾತ್ಯತೀತದ ನೆಲೆಗಟ್ಟಿದೆ. ಇವತ್ತು ದಸರಾ ಅಂದ ತಕ್ಷಣ ನಿಮಗೆ ಕೇವಲ ಚಾಮುಂಡೇಶ್ವರಿ ಬರಲ್ಲ, ಫಸ್ಟ್ ನಮ್ಗೆ ಆನೆ ಕಾಣಿಸ್ತದೆ. ಆನೆನ ಪಳಗಿಸೋರು 70% ಸಾಬ್ರುಗಳೇ ಸರ್. ಕುದುರೆ ಲಾಯ ಕಟ್ಟೋರು, ಕುದುರೆ ಬಳಸೋ ಮುಸಲ್ಮಾನ್ರೆ. ನಿನ್ನೆ ಮೊನ್ನೆದಲ್ಲ ಕತೆ ಇದು, ತಲಾಂತರದ ಹಲವಾರು ಶತಮಾನಗಳ ಕತೆ ಇದು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಗೆಳೆಯ ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲಘಟ್ಟದಲ್ಲಿ ಆಗಿರುವಂತ ಡೆವಲಪ್ಮೆಂಟ್ ಇದೆಯಲ್ಲ, ಅಭಿವೃದ್ಧಿ ಇದೆಯಲ್ಲ, ಅದೆಲ್ಲದರ ಹಿಂದೆ ಇದ್ದಂತ ದಿವಾನ ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯವರು ಇದೇ ದಸರಾ ಟೈಮಲ್ಲಿ ಅವ್ರ ಎಂತ ಆಪ್ತ ಗೆಳೆಯರಂದ್ರೆ ಒಟ್ಟಿಗೆ ಓದೋರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ಒಟ್ಟಿಗೆ ಓದೋರು ಬೆಂಗಳೂರಲ್ಲಿ ಒಂದು ಕಾಲೇಜಲ್ಲಿ ಒಟ್ಟಿಗೆ ಓದೋರು. ಆಮೇಲೆ ಅವರು ಕ್ಲರ್ಕ್ ಏನೋ ಒಂದು ಕೆಲಸದಲ್ಲಿ ಇರ್ತಾರೆ. ಆಮೇಲೆ ಇವರು ದಿವಾನರಾಗಿ ನೇಮಕ ಮಾಡ್ಕೋತಾರೆ ನಾಲ್ವಡಿ ಒಡೆಯರು. ಸುಮಾರು 16 ವರ್ಷ, ಐ ಥಿಂಕ್ 15-16 ವರ್ಷ ದಿವಾನರಾಗಿ ಕೆಲಸ ಮಾಡಿದ್ದಾರೆ. ಇವರು ಆನೆಯಲ್ಲಿ ಅಂಬಾರಿಲಿ ಇವರು ಕೂರ್ಸ್ಕೊತಾರೆ. ಮಿರ್ಜಾ ಇಸ್ಮಾಯಿಲ್ ಬೇಡ ಬೇಡ ಅಂದ್ರೆ ಕೂರ್ಸ್ಕೊತಾರೆ. ಸ್ವಲ್ಪ ಮುಂದೆ ಹೋಗ್ಬೇಕು, ಸರ್ಕಾರ ಬರ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅವತ್ತು ಯಾರು ಗಲಾಟೆ ಮಾಡಿದ್ದು? ಅವತ್ತಿನ ಪ್ರತಾಪ್ ಸಿಂಹನ ಅದೊಂದು ಪೀಳಿಗೆ ಅದು. ಮುಸ್ಲಿಮ್ರ ಹೆಂಗ್ ಕೂರ್ಸ್ಕೊಂಡಿದ್ರ ನೀವು ಅಂತ ಡಿಸೈಡ್ ಮಾಡ್ತಾರೆ. ಒಡೆಯರ ರಾಜರ ಆಡಳಿತದಲ್ಲಿ, ಅವರ ಆಡಳಿತದಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಮುಂದೆ ಹೋಗಿ ಬಿಡ್ಲಿಲ್ಲ. ಮಿರ್ಜಾ ಇಸ್ಮಾಯಿಲ್ ಇಷ್ಟೆಲ್ಲ ಕೆಲಸ ಮಾಡಿ ಮೈಸೂರಿನ ಅಭಿವೃದ್ಧಿಗೋಸ್ಕರ ದುಡ್ದಂತ ಅಂತವ್ರನ್ನೇ ಅಂಬಾರಿಯಿಂದ ಕೆಳಗಿಳಿಸಿದ್ದು. ಯಾಕೆ ಇಳಿಸಿದ್ರು? ಮುಸ್ಲಿಂ ಅಂತ. ಇವ್ರ ಆಕ್ಷೇಪ ಎತ್ತಿರೋದು ಭುವನೇಶ್ವರಿಯನ್ನ ನೆಪ ಮಾಡ್ಕೊಂಡು ಹೇಳ್ತಿದ್ದಾರೆ. ನೋ ಭುವನೇಶ್ವರಿ, ಮುಸ್ಲಿಂ, ದಟ್ಸ್ ಆಲ್. ನಿಸಾರ್ ಅಹಮದ್ಗೆ ಯಾಕೆ ಆಗಾಯ್ತು? ಆ ಕಾಲಕ್ಕೆ ಒಂದ್ ಸ್ವಲ್ಪ ಮಟ್ಟಿಗೆ ಇವ್ರ ತಲೆ ಸರಿ ಇತ್ತು ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಪ್ರತಾಪ್ ಸಿಂಹ ತಲೆ ಕೆಟ್ಟೋಗಿದ್ಯಾ? ಬಿಜೆಪಿ ಅವ್ರ ತಲೆ ಕೆಟ್ಟೋಗಿದ್ಯಾ? ವಿರುದ್ಧ ಮಾತಾಡೋದು ತಲೆ ಕೆಟ್ಟು ಹೋಗಿದೆ ಅನ್ನೋದಕ್ಕಿಂತನೂ ಅದೇ ಸರಿ ಯಾವಾಗಿತ್ತು ಅನ್ನೋ ಪ್ರಶ್ನೆ ನಾನು ಮಾಡ್ಬೇಕಾಗ್ತದೆ. ಕೆಟ್ಟ ಹೋಗೋ ವಿಚಾರ ಬೇರೆ, ಸರಿ ಯಾವಾಗಿತ್ತು ಅನ್ನೋದು ಕೂಡ ಬೇರೆ ಇಂಪಾರ್ಟೆಂಟ್ ಆಗ್ತದೆ. ಇದು ಕಾಂಟ್ರವರ್ಸಿನೇ ಬೇಡ. ಅವರಷ್ಟು ಬುದ್ಧಿವಂತರು, ಅವರಷ್ಟು ಒಳ್ಳೆಯವರು, ಅವರಂತಹ ಚಿಂತಕರು, ಅವರಂತ ಅದ್ಭುತ ಜ್ಞಾನಿ, ಮತ್ತೆ ವಿಶ್ವದ 8ನೇ ಅದ್ಭುತ ಈ ಜಗತ್ತಲ್ಲಿ. ಪ್ರತಾಪ್ ಸಿಂಹ ತುಂಬಾ ಒಳ್ಳೆಯವರು ಅಂತ ಒಪ್ಕೊಂತೀರಾ ನೀವು? ವಿಶ್ವದ 8ನೇ ಅದ್ಭುತ ಸರ್ ಪ್ರತಾಪ್ ಸಿಂಹ ಅವರು. ವಿಶ್ವದ 8ನೇ ಅದ್ಭುತ, 100%. ನೋ ಡೌಟ್. ಏನಾದ್ರು ಡೌಟ್ ಇದೆ? ನಮ್ಗೆ ಅವರೆಲ್ಲ ಆದರ್ಶ ಸರ್, ಅವರೆಲ್ಲ ದೊಡ್ಡ ಆದರ್ಶ. ಯಾಕಂದ್ರೆ ಏನು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ಸಣ್ಣ ಸಣ್ಣ ತಾರತಮ್ಯ. ಮಾತೆತ್ತಿದ್ರೆ ಪಾಕಿಸ್ತಾನ,
ನೀವು ಅರಬಿಂದ ಬಂದವರು, ಇನ್ನೊಂದು ಬಂದವರು ಅಂತ ಸದಾ ಈ ದೇಶದ ಒಳಗಡೆ, ಈ ದೇಶದಲ್ಲಿ ಹುಟ್ಟಿ ಬೆಳೆದಂತ ಒಂದು ವರ್ಗನ ವಿರೋಧಿಸ್ಕೊಂಡೇ ಬಂದರು. ತೀರಾ ದಸರಾದೊಳಗಡೆ ಕೂಡ ಕೋಮುವಾದಂತರ ಬರ್ದಿತ್ತು. ಇವರು MP ಆಗಿದ್ದಾಗ, ಅಧಿಕಾರದಲ್ಲಿ ಇದ್ದಾಗ ರಾಜತತ್ವ, ಅಧಿಕಾರ ಇಲ್ದಿದ್ದಾಗ ಹಿಂದುತ್ವ, ಅಧಿಕಾರ ಇದ್ದಾಗ ರಾಜತತ್ವ, ಅಧಿಕಾರ ಇದ್ದಾಗ ನಿಸಾರ್ ಅಹಮದ್ ಓಕೆ. ಯಾಕೆ ಹೇಳಿ ಸರ್, ಅಧಿಕಾರ ಇದೆಯಲ್ಲ. ಈಗ ಅಧಿಕಾರ ಇಲ್ಲಲ್ಲ, ಅಧಿಕಾರ ಇಲ್ಲ ಅಂದ್ರೆ ಅಧಿಕಾರ ಬೇಕಲ್ಲ, ಅಧಿಕಾರ ಬೇಕು ಅಂದ್ರೆ ಹಿಂದುತ್ವ. ನಾನು ಹೇಳ್ಬೋದಲ್ಲ, ಹೆಂಗೆ ಬಾನು ಮುಷ್ತಾಕ್ ಅವರನ್ನ ಧಿಕ್ಕರಿಸಿ ನಿಂತ ಓಟ್ ಹಾಕಿ. ಅದಷ್ಟು ಈಸಿ ಇಲ್ಲ. ಎದವರು ಒಡೆಯವರು ಬಹುಶಃ ಸದ್ಯಕ್ಕೆ ಅದೇನು ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ. ಮುಗಿದ ಅಧ್ಯಾಯ. ಮುಂದೆ ಎಲ್ಲಾದ್ರೂ ಆ ಕಡೆ ಈ ಕಡೆ ಬರ್ಬೋದು, ಏನೋ ಗೊತ್ತೇ ಅದ್ಬಿಡಿ. ಸಿಂಹ ಅವರ ವೈಯಕ್ತಿಕವಾಗಿ ನಮ್ಗೇನು ಇಲ್ಲ, ಆದ್ರೆ ಸಿಂಹ ಅವರ ವಿಚಾರ, ಅವರ ವೈಚಾರಿಕತೆ ಅದು ಸರಿ ಇಲ್ಲ. ಬನ್ನಿ ನನ್ನ ಜೊತೆ ಚರ್ಚೆಗೆ ಅಂತ ಪ್ರಿಯಾಂಕ್ ಖರ್ಗೆ, ಪ್ರದೀಪ್ ಈಶ್ವರ್ ಅವರನ್ನ ಕರೀತಾರೆ. ಮಾಡೋಣ, ಚರ್ಚೆ ಮಾಡೋ ಅವಕಾಶ ಸಿಕ್ಕಿದ್ರೆ ನಾವುಗಳು ಕೂಡ ತಯಾರಿದ್ದೀವಿ ಚರ್ಚೆ ಮಾಡೋದಕ್ಕೆ. ಅದೇ ನಾನು ನಿಮ್ಗೆ ಫೈನಲ್ ಅಲ್ಲಿಗೆ ಬರ್ತೀನಿ. ಈಗ ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಏನಾಯ್ತು? ಪ್ರತಾಪ್ ಸಿಂಹ ಅರ್ಥ ಮಾಡ್ಕೋಬೇಕು, 19ನೇ ಶತಮಾನದಲ್ಲಿ ಮೇ ಬಿ ಶ್ರೀಗಂಧದ ಅರಮನೆಗೆ ಬೆಂಕಿ ಬಿತ್ತು, ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಿತ್ತು. ರಾಜ್ಕುಮಾರ ಬೆಂಕಿಗೆ ಆಹುತಿ ಆಗುವಂತ ಒಂದು ಕೆಟ್ಟ ಪರಿಸ್ಥಿತಿ ಅಲ್ಲಿದ್ದಂತ ದಲಿತರ ಮತ್ತು ಮುಸಲ್ಮಾನರೇ ಅವ್ರನ್ನ ಕಾಪಾಡಿತ್ತು. ಬಹಳ ದೊಡ್ಡ ಇದು ಹಿಸ್ಟ್ರಿ ಇದೆ, ಜಾತ್ಯತೀತ. ಎಸ್, ದಸರಾ ನಾಡ ಹಬ್ಬ, ಒಂದು ಧರ್ಮದ ಸಂಪ್ರದಾಯ ಆಚರಣೆ ಜೊತೆಗೆ ಒಂದು ಸರ್ಕಾರ ಆಯೋಜನೆ ಮಾಡುವ ಹಬ್ಬ ಇದು. ಒಂದು ಸರ್ಕಾರ ಒಂದು ಹಬ್ಬನ ಆಯೋಜನೆ ಮಾಡುತ್ತಂದ್ರೆ ಅದಕ್ಕೆ ನಾಡ ಹಬ್ಬ ಅಂತ ಕರೀತು. ನಾಡ ಹಬ್ಬದ ಒಳಗಡೆ ನಾಡು ಅಂದ ಮೇಲೆ ಎಲ್ಲರಿಗೂ ಸೇರಿದ್ದು. ನಾಡು ಎಲ್ಲರಿಗೂ ಸೇರಿದ್ದು. ನಾಡು ಪ್ರತಾಪ್ ಸಿಂಹನ ಆಸ್ತಿ ಅಲ್ಲ, ನಾಡು ಪ್ರತಿಯೊಬ್ಬನ ಆಸ್ತಿ. ಈಗ ಪ್ರತಾಪ್ ಸಿಂಹ ಅವ್ರನ್ನ ಬಿಡಿ, ಈಗಿನ MP ಅವರನ್ನು ಕೂಡ ನಿರಾಕರಿಸಿದ್ರು. ಅವ್ರು ಆರಂಭದಲ್ಲಿ ಒಪ್ಪಿದ್ರು, ಸ್ವಾಗತ ಮಾಡ್ತೀವಂತರು. ಇಮಿಡಿಯೇಟ್ ಆಗಿ ಬಾನು ಮುಷ್ತಾಕ್ ಯಾಕೆ ಅಂತ ಪ್ರಶ್ನೆ ಬಂದಾಗ ಅವ್ರು ಯಾಕೆ ಬೇಡ ಅನ್ನುವಂತ ಉತ್ತರ ಕೊಟ್ರಲ್ಲ, ಅದು ರಾಜಮನೆತನ, ಅದು ರಾಜಮನೆತನದ ಸ್ಟೇಟ್ಮೆಂಟ್. ಅದಾದ್ಮೇಲೆ ಅವರು ಚಾಮುಂಡೇಶ್ವರಿನ ಒಪ್ಪೋದಾದ್ರೆ, ಮಾನಸಿಕವಾಗಿ ಅವ್ರನ್ನ ಆರಾಧಿಸೋದಾದ್ರೆ ನನ್ನ ತಕರಾರಿಲ್ಲ ಅಂತ ಹೇಳ್ತಾರೆ. ಅದು ಬಿಜೆಪಿಯ ಸ್ಟೇಟ್ಮೆಂಟ್. ಇಮಿಡಿಯೇಟ್ ಆಗಿ ಬರುತ್ತಲ್ಲ ಸರ್ ರಿಯಾಕ್ಷನ್, ಅದು ರಾಜ ಪರಂಪರೆ. ತಡವಾಗಿ ಬರುತ್ತಲ್ಲ, ಅವರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಡೆದಂತ ಚರ್ಚೆ, ವಾದ ವಿವಾದಗಳೆಲ್ಲ ಕೇಳಿಸ್ಕೊಂಡ ಮೇಲೆ ಅದಕ್ಕೆ ಇನ್ಫ್ಲೂಯೆನ್ಸ್ ಒಳಗಾಗಿ ಕೊಟ್ರಲ್ಲ ಸ್ಟೇಟ್ಮೆಂಟ್, ಅದು ಅವರ ಒರಿಜಿನಲ್ ಸ್ಟೇಟ್ಮೆಂಟ್ ಅಲ್ಲ. ಯದುವೀರ್ ಒಡೆಯರ ಒರಿಜಿನಲ್ ಸ್ಟೇಟ್ಮೆಂಟ್ ಏನಂದ್ರೆ, ಬಾನು ಮುಷ್ತಾಕ್ ಅವ್ರಿಗೆ ನನ್ನ ತಕರಾರಿಲ್ಲ ಅಂದ್ರಲ್ಲ, ಅದು ಅವ್ರ ಒರಿಜಿನಲ್. ಅದಾದ ನಂತರ ಅವರ ಸ್ಟೇಟ್ಮೆಂಟ್, ಬಿಜೆಪಿ ಸ್ಟೇಟ್ಮೆಂಟ್, ಅದನ್ನ ಹೇಳ್ತಾ ಬಂದ್ರು. ಸರ್, ನಾನು ನನ್ನ ಸಾಧನೆಗೋಸ್ಕರ ನನಗೆ ಸಿಕ್ಕಂತ ವೇದಿಕೆ ಅದು. ನಾನು ಇನ್ನೊಂದನ್ನ ಒಪ್ಪಿ ನಂಬಿ ಬರ್ಬೇಕಂತ ಏನೂ ಇಲ್ಲ. ಹಾಗೆ ಬಾನು ಮುಷ್ತಾಕ್ ಅವರು ಅದಕ್ಕೊಂದು ರಿಪ್ಲೈ ಕೊಟ್ರು, ನಾನು ಚಾಮುಂಡೇಶ್ವರಿಗೆ ಹರಕೆ ಹೊತ್ಕೊಂಡಿದ್ದೆ, ಅದನ್ನ ತೀರಿಸ್ಕೊಳಕ್ ಸಮಯ ಬಂತು ಅಂತ. ಅದು ಕೂಡ ನಡೀತಿದ್ದಂತ ವಿದ್ಯಮಾನಗಳನ್ನ ನೋಡಿ ಆ ಇನ್ಫ್ಲುಯೆನ್ಸ್ ಇಂದ ಇವ್ರು ಮಾಡಿರೋಂಥ ಸ್ಟೇಟ್ಮೆಂಟ್ ಇದು. ಎಲ್ಲೋ ಅವರು ಹರಕೆ ಹೊತ್ಕೊಳ್ತಿರೋರು ದಸರಾ ಉದ್ಘಾಟನೆಗೆ ತಕರಾರು ಬಂತು ಅಂದ ತಕ್ಷಣ ಚಾಮುಂಡೇಶ್ವರಿ ಹರಕೆ ಹೊತ್ಕೊಂಡಿದ್ದೆ ಯಾವ್ದ ಕಾಲದಲ್ಲಿ ಅನ್ನೋದು ತೀರಾ ನಾನು ಉದ್ಘಾಟನೆ ಮಾಡ್ಲೇಬೇಕು, ಏನಾದ್ರು ಮಾಡಿ ಅನ್ನುವಂತ ಹಠಕ್ ಬಿದ್ದಿದ್ದು ಮಾತ್ರ ವಿಚಿತ್ರ. ನಾವೆಲ್ಲ ಒತ್ತಾಯ ಮಾಡಿದ್ವಿ ನಿರಾಕರಿಸಿ ಅಂತ. ನಿರಾಕರಿಸಿದ್ರೆ ಅವ್ರದ್ದು ಮೇಲ್ಗೈ ಆಗ್ಬಿಡುತ್ತೆ, ಹೆಂಗೆ ಕೊನೆಗೆ ಅವ್ರು ಕಳಿಸ್ಬಿಟ್ಟು ಅಂತಲ್ಲ, ಹಂಗ ಆಗಲ್ಲ. ನಿರಾಕರಿಸಿ ತುಂಬಾ ದೊಡ್ಡವರಾಗ್ತೀರಾ. ದಸರಾ ಉದ್ಘಾಟನೆ ಮಾಡಿ ಈ ಒಂದು ಕಾಲದಲ್ಲಿ 2025ರಲ್ಲಿ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಿದ್ರು ಅನ್ನುವಂತ ಒಂದು ಇತಿಹಾಸದ ಪುಟದಲ್ಲಿ ಒಂದ್ ಸಾಲ ಬರುತ್ತೆ. ಅದನ್ನ ನಿರಾಕರಿಸಿ ಇತಿಹಾಸ ನಿರ್ಮಾಣ ಮಾಡ್ತೀರಾ ನೀವು. ಇತಿಹಾಸ ಪುಟಗಳಲ್ಲಿ ಬರೋದು ಬೇರೆ, ಇತಿಹಾಸ ನಿರ್ಮಿಸೋದು ಬೇರೆ. ಯಾವ ಕಾರಣಕ್ಕೆ ನೀವು ನಿರಾಕರಿಸಿದ್ರಿ ಅನ್ನೋದು ಅದು ಯಾವತ್ತೂ ಕೂಡ ಒಂದು ಇತಿಹಾಸದ ಪುಟ, ದಸರಾ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಉಳ್ಕೊಳ್ಳುತ್ತೆ. ಬಾನು ಮುಷ್ತಾಕ್ ಹೆಸರು ಅಜರಾಮರವಾಗಿರುತ್ತದೆ. ಈಗ ಗುಂಪಲ್ಲಿ ಗೋವಿಂದ ಆಗಲ್ಲ ಅಂತ ಹೇಳಿದ್ವಿ, ಆದ್ರೆ ಅಷ್ಟೊತ್ತಿಗೆ ಅವ್ರು ಚಾಮುಂಡೇಶ್ವರಿ ಹರಕೆ ಹೊತ್ಕೊಂಡ್ಬಿಟ್ರು. ಅದು ಹಾಗೆ ಕೋರ್ಟಿಗೆ ಹೋಯ್ತು. ಕೋರ್ಟ್ ಕೂಡ ಕಾನೂನು ಸರ್ ಪರ್ಫೆಕ್ಟ್ ಸರ್, ಸರ್ಕಾರ ಕರೆಕ್ಟ್ ಆಗಿ ಕೆಲಸ ಮಾಡಿ. ಕೆಲವರ ದೀಪ ಬಸ್ತಿನೂ ಕರ್ಕೊಂಡ್ ಬರ್ಬೋದಿತ್ತು ಹಂಗೆಲ್ಲ ಹೇಳ್ತಾರೆ. ಎಲ್ಲ ಸಾಧ್ಯತೆಗಳ ಚರ್ಚೆ ಮಾಡ್ಬೋದಿತ್ತು ಅಲ್ವಾ ಅನ್ಸುತ್ತೆ. ಬೇಡ ಅಂತ ನಾವೆಲ್ಲ ಹೇಳಕ್ ಹೋಗಲ್ಲ. ನೀಟ್ಲಿ ಒಂದೇ ಸರ್ ಇಷ್ಟು ನಾವು ಚರ್ಚೆ ಮಾಡ್ಬೇಕು. ಬಾನು ಮುಷ್ತಾಕ್ ಅವರನ್ನ ಇವರು ವಿರೋಧಿಸಕ್ ಕಾರಣ ಯಾವುದೇ ಕಾರಣಕ್ಕೂ ತಾಯಿ ಭುವನೇಶ್ವರಿ ಅಲ್ಲ, ಕರ್ನಾಟಕದ ಕನ್ನಡದ ವಿಚಾರ ಅಲ್ವೇ ಅಲ್ಲ. ಕನ್ನಡಕ್ಕೆ ಅಂತಾರಾಷ್ಟ್ರೀಯ ಗರಿ ತಂದಿದ್ದು ಇವರೆಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠ ಗರಿಯನ್ನ ಬಾನು ಮುಷ್ತಾಕ್ ತಂದಿದ್ದಾರೆ. ಅವ್ರು ಕನ್ನಡ ವಿರೋಧಿ ಅಲ್ಲ, ಇದೊಂದು ನೆಪ. ಇಮಿಡಿಯೇಟ್ ಆಗಿ ಅವರು ದೇವ್ರ ನಂಬಲ್ ಅಂತ ಶುರು ಮಾಡಿದ್ರು, ಅದಾದ್ಮೇಲೆ ಕನ್ನಡ ವಿರೋಧಿ ಅಂತ ಮಾಡಿದ್ರು. ಬಾನು ಮುಷ್ತಾಕ್ ಅನ್ನೋದಕ್ಕಿಂತ ಮುಸಲ್ಮಾನರು ಕಂಡ್ರೆ ಇವರಿಗೆಲ್ಲ ಒಂದು ಉರಿ, ಅಲ್ಪಸಂಖ್ಯಾತರ ಮೇಲೆ ಒಂದು ಉರಿ. ಆ ಉರಿಯನ್ನ ಇವರು ಶಾಶ್ವತವಾಗಿ ಇಟ್ಕೊಂಡ್ರೆ ಮಾತ್ರ ಇವರು ಸರ್ವೇ ಸಾಧ್ಯ. ನಾವು ಮುಸಲ್ಮಾನರು ಜಾಸ್ತಿ ಮಾತಾಡೋದ್ರಿಂದ ಮುಸಲ್ಮಾನರ ಪರ ಅಂತ ಅನ್ಕೋಬೇಡಿ. ನಾವು ಸಾಮಾಜಿಕ ನ್ಯಾಯದ ಪರ ಇದ್ದೀವಿ. ಇಲ್ಲಿ ಸಂಘರ್ಷದಿಂದ ವಿನಾಶ ಅನ್ನುವಂತ ಒಂದು ಕ್ಲಾರಿಟಿ ಇದೆ ಶಿವ ಅವರೇ ನನಗೆ.
ಇವತ್ತು ಅವರ ಹೊಸ್ತಿಲಿಗೆ ಬಿದ್ದ ಬೆಂಕಿ ನಾಳೆ ನನ್ನ ಹೊಸ್ತಿಲಿಗೆ ಬಂದು ತಲುಪುತ್ತೆ ಅನ್ನೋದ್ರ ಬಗ್ಗೆ ನನ್ಗೆ ತುಂಬಾ ಕ್ಲಾರಿಟಿ ಇದೆ. ಇವತ್ತು ಅದೇ ಮಾಧ್ಯಮಗಳ ಬಗ್ಗೆ ಆರಂಭದಲ್ಲಿ ಮಾತಾಡಿದ್ವಿ. ಇವತ್ತು ಸ್ಟುಡಿಯೋದಲ್ಲಿ ಕುತ್ಕೊಂಡು ಬೆಂಕಿ ಹಚ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಒಂದ್ ದಿವಸ ಆ ಸ್ಟುಡಿಯೋಗಳಿಗೂ ಬೆಂಕಿ ಬೀಳುತ್ತವೆ. ನೇಪಾಳದಲ್ಲಿ ಚಾನಲ್ಗೆ ಬೆಂಕಿ ಹಾಕೊಂಡು ಬಿಸಾಕ್ ಬಿಟ್ಟಿದ್ದಾರೆ. ಪತ್ರಕರ್ತ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ, ಯಾರನ್ನೂ ಉಳಿಸಿಲ್ಲ. ದಯವಿಟ್ಟು ನಾವು ಏನಾದ್ರು ಒಂದು ಕೆಲಸ ಮಾಡಿದಾಗ ನಾವು ಇವತ್ತೆಲ್ಲ ಬೆಳಗ್ಗೆ ಅಂತ ರಾತ್ರಿ ಕೆಲಸ ಮಾಡ್ತೀವಿ. ಇವತ್ತು ರಾತ್ರಿ ಆಯ್ತು 10 ಗಂಟೆ ರಾತ್ರಿ ಆಗಿದೆ. ನೀವು ಎಷ್ಟು ಕೆಲಸ ಮಾಡಿ ಮನೆಗೆ ಹೋದ್ರೆ ಒಂದು ಒಳ್ಳೆ ಊಟ ಮಾಡಿ ಹೆಂಡತಿ ಮಕ್ಳ ಜೊತೆ ನಿಮ್ದೇ ಮಲ್ಕೊಂಡ್ಬಿಡ್ತೀವಿ ನಾವು. ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅದ್ಭುತ ಕೆಲಸ ಮಾಡಿ ಬಂದಿದ್ದೀರಿ ಅಂತ. ಈ ತರ ದ್ವೇಷವನ್ನು ಬಿತ್ತಿ ಕಂಡರ ಮನೆಯಲ್ಲಿ ಹೆಣಗಳನ್ನ ಹಾಕಿ ಬೆಂಕಿ ಇಟ್ಟು ಹೇಗೆ ನೀವು ನೆಮ್ಮದಿದ್ದಿರಕ್ ಸಾಧ್ಯ? ನಾಳೆ ನಿಮ್ಮ ಮಕ್ಳು, ನೀವು ಇವತ್ತು ಅನುಭವಿಸ್ತಿರ್ಬೋದು, ನಾಳೆ ನಿಮ್ಮ ಮಕ್ಳು ಖಂಡಿತವಾಗ್ಲೂ ಅನುಭವಿಸ್ತಾರೆ. ಯಾಕಂದ್ರೆ ನೀವೇ ಮಾಡಿ ಹೋದಂತ ವೇದಿಕೆಯಲ್ಲಿ ನಿಮ್ಮ ಮಕ್ಕಳ ಬಲಿಪಶು ಆಗೋದು. ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡೋಣ, ಜಾತಿ ಧರ್ಮಗಳನ್ನ ಮೀರಿ ಬದುಕೋಣ, ಸಾಧ್ಯ ಆದಷ್ಟು ಮೌಢ್ಯದಿಂದ ದೂರ ನಿಂತು ಸಾಧ್ಯ ಆದಷ್ಟು ನೆಮ್ಮದಿಯಿಂದ ಬದುಕೋದಕ್ಕೆ ನಾವು ದಾರಿ ಮಾಡ್ಕೊಳ್ಳೋಣ ಅಂತ ನನ್ನ ಅಭಿಪ್ರಾಯನ ಹೇಳ್ತೀನಿ. ಸೊ ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ ಅಷ್ಟೇ ಕೇಳ್ಕೋಬಹುದು ಅಷ್ಟೇ ಅಲ್ವೇ? ಎಸ್, ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.